ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಇವತ್ತು ಯುಗಾದಿ ಅಮಾವಾಸ್ಯೆ ಆದ ಮಾರನೇ ದಿವ್ಸಕ್ಕೆ ಪಾಡ್ಯ ದಿವಸ ಇದೆ ರೀ. ನಾನು ರೆಡಿ ಆಗಿದ್ದೀನಿ. ಎಲ್ಲಾದರೂ ಹೊರಗಡೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ರೆಡಿ ಆಗಿದ್ದೀನಿ. ಕನ್ನಡಿಯಲ್ಲಿ ನಾನು ಔಟ್ಫಿಟ್ ನಾನೇ ನೋಡ್ಕೊಳ್ತಾ ಇದ್ದೀನಿ ನೋಡ್ರಿ. ಮತ್ತು ಇಲ್ಲಿ ಬಸ್ ಸ್ಟಾಪಲ್ಲಿ ಬಂದು ಕೂತ್ಕೊಂಡಿವ್ರಿ. ಬಸ್ಸು ಹಬ್ಬ ಅಲ್ರಿ, ಜಾಸ್ತಿ ಬರೋಂಗೇ ಇಲ್ಲರಿ ಬಸ್. ಒಟ್ಟು ಹಬ್ಬದ ದಿವಸ, ಸುಟ್ಟಿ ದಿವಸ. ಆಮೇಲೆ ಹಿಂಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿವ್ರಿ. ಮತ್ತು ಬೇರೆ ಜನನ ಕಾಯ್ಕೊಂಡು ಕೂತ್ಕೊಂಡಿದ್ರು. ಬಸ್ಸು ಒಂದು ಅರ್ಧ ತಾಸು ಆದಮೇಲೆ ಬಂತು ಬಸ್. ಆಮೇಲೆ ಬಸ್ನಲ್ಲಿ ಕೂತ್ಕೊಂಡು ನಾನು ಮತ್ತು ದೇವಸ್ಥಾನಕ್ಕೆ ಹೋದೆ ರೀ. ಬಸ್ ಒಂದು ಲಘು ಸಿಕ್ಕಿದ್ರೆ ಮತ್ತು ಬೇಗ ಮನೆಗೆ ಬರ್ತಿದ್ದೆ. ಸ್ವಲ್ಪ ಲೇಟ್ ಆಯ್ತು ರೀ. ಹಂಗೆ ಮತ್ತು ಇಲ್ಲಿ ನೋಡ್ರಿ ದೇವಸ್ಥಾನಕ್ಕೆ ಬಂದೆ ನಾನು. ಇದು ನೋಡ್ರಿ, ನಾ ಮತ್ತೆ ಇಸ್ಕಾನ್ ಟೆಂಪಲ್ಗೆ ಬಂದೆ. ಯುಗಾದಿ ದಿವಸ ಇಸ್ಕಾನ್ ಟೆಂಪಲ್ಗೆ ಬರ್ಬೇಕು ಅನ್ನಿಸ್ತು ರೀ, ಅದಕ್ಕೆ ಇಲ್ಲೇ ಬಂದೆ. ಎಲ್ಲರಿಗೂ ನನ್ನ ನಮಸ್ಕಾರ. ಫಸ್ಟ್ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಅಂತ ಹೇಳ್ತೀನಿ. ನಾನು ಕೂಡ ಇವತ್ತು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಪಾಡ್ಯ ಇದೆ ಅಲ್ರಿ. ಇವತ್ತು ಹಬ್ಬ ಇದೆ, ಯುಗಾದಿ ಹಬ್ಬ. ಅದಕ್ಕೆ ದೇವಸ್ಥಾನಕ್ಕೆ ಅಂತ ನಾನು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ. ಹಿಂದೆ ನೀವು ನೆನಪಿದೆ, ನಾನು ಇಸ್ಕಾನ್ ಟೆಂಪಲ್ದಲ್ಲಿ ನಿಮಗೆಲ್ಲ ಶ್ರೀಕೃಷ್ಣಂದೆಲ್ಲ ತೋರಿಸಿದ್ದೆ ಅಲ್ಲ ಬಂದು ಅವಾಗಷ್ಟು ಡಿಟೇಲಾಗಿ ಏನೂ ಹಾಕಿರಲಿಲ್ಲ. ಬಟ್ ಇವಾಗ ಡಿಟೇಲಾಗಿ ಎಲ್ಲ ಹಾಕಿದ್ದಾರೆ. ಕೃಷ್ಣಂದು ಯಾವ್ಯಾವ ಅವತಾರ, ಏನೇನಿದೆ ಅಂತ ಅದ್ರ ಮೇಲೆಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿ ನನಗೆ ಇವತ್ತು ತುಂಬ ಖುಷಿಯಾಯಿತು. ಯಾಕಂದರೆ ನಿಮಗೆ ತೋರಿಸ್ಲಿಕ್ಕೆ ನನಗೆ ಅನುಕೂಲ ಆಗ್ತದಲ್ಲ. ಮತ್ತು ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಸುಖ ಸಂತೋಷವನ್ನು ನೀಡಲಿ ಅಂತ ಕೇಳ್ಕೊಳ್ತೀನಿ. ಈ ಯುಗಾದಿ ಹಬ್ಬ ದಿನ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇಲ್ಲಿ ನೋಡಿ, ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವು ಒಂದು ಸಾರಿ ಬಂದು ವಿಸಿಟ್ ಕೊಟ್ಟರೆ ನಿಮಗೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಶ್ರೀಕೃಷ್ಣನ ಬಗ್ಗೆ ಒಂದೊಂದು ಕಥೆಗಳ ರೂಪವಾಗಿ ಎಲ್ಲ ತೋರಿಸಿದ್ದಾರೆ. ಮತ್ತೆಲ್ಲ ಕ್ಲಿಯರಾಗೆಲ್ಲ ಬರೆದಿದ್ದಾರೆ. ಇಲ್ಲಿ ಬಂದ್ರಂತೂ ಒಂದು ಸಾರಿ ಸ್ವರ್ಗಕ್ಕೆ ಬಂದಿವೇನೋ ಅನ್ನಿಸ್ತದೆ ರೀ. ಯಾಕಂದರೆ ಇಲ್ಲೆಲ್ಲ ಕೃಷ್ಣಂದೆಲ್ಲ ಪೂರ್ತಿ ಚರಿತ್ರೆನೇ ತೋರಿಸಿದ್ದಾರೆ. ನನಗೆ ಇವತ್ತು ಫಸ್ಟ್ ಒನ್ ಟೈಮ್ ಬಂದಿದ್ದೆ, ಸೆಕೆಂಡ್ ಟೈಮ್ ಬಂದಿದ್ದೀನಿ. ಇದು ನೋಡಿ ತುಂಬ ಖುಷಿ ಆಯಿತು ನನಗೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಎಂದು ನಮ್ಮ ಈ ಥರ ದೇವರದ ಒಂದು ಸ್ತೋತ್ರವನ್ನು ನಾವು ನಮ್ಮ ದಿನನಿತ್ಯದ
ಒಂದು ದಿನ ಕಳೆಯೋದ್ರಾಗ ಈ ಮಂತ್ರವನ್ನು ಪಠಿಸ್ತಾ ಇದ್ದರೆ ದೇವರ ಧ್ಯಾನನೂ ಮಾಡ್ದಂಗೆ ಆಗ್ತದೆ ಮತ್ತು ನಮ್ಮ ಮನಸ್ಸಿಗೂ ಸಮಾಧಾನ ಶಾಂತಿ ಸಿಗ್ತದೆ ರೀ. ಇಲ್ಲಿ ಯಶೋಧ ಮಾತಾ ಶ್ರೀಕೃಷ್ಣನನ್ನು ಹಗ್ಗದಿಂದ ಕಟ್ತಾ ಇದ್ದಾಳೆ ನೋಡ್ರಿ, ಬಹಳ ತುಂಟತನ ಮಾಡ್ತಾ ಇದ್ದಾನಂಥೇಳಿ. ಇಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾಗಿದ್ದಾನೆ ರೀ, ಅದನ್ನೇ ಇಲ್ಲಿ ತೋರಿಸಿದ್ದಾರೆ ನೋಡ್ರಿ. ಇಲ್ಲಿ ಮಹಾವಿಷ್ಣು ದೇವರು ಆನೆಯನ್ನು ರಕ್ಷಣೆ ಮಾಡ್ಲಿಕ್ಕಂತ ಬಂದಿದ್ದಾರೆ. ಯಾಕಂದರೆ ಒಂದು ಮೊಸಳೆ ಆನೆ ಕಾಲನ್ನು ಹಿಡ್ಕೊಂಡಿದೆ ನೋಡ್ರಿ, ಅದನ್ನು ಕಾಪಾಡಲಿಕ್ಕೆ ಅಂತ ವಿಷ್ಣು ದೇವರು ಬಂದಿದ್ದಾರೆ. ಇಲ್ಲಿ ಪ್ರಹ್ಲಾದನನ್ನು ರಕ್ಷಿಸಲು ಸಾಕ್ಷಾತ್ ನರಸಿಂಹ ಅವತಾರವನ್ನು ತಾಳಿ ವಿಷ್ಣು ಬಂದಿದ್ದಾನೆ. ಹಿರಣ್ಯಕಶಿಪುವಿನಿಂದ ಪ್ರಹ್ಲಾದನನ್ನು ರಕ್ಷಿಸಲು ವಿಷ್ಣು ಸಾಕ್ಷಾತ್ ನರಸಿಂಹ ಅವತಾರವನ್ನು ತಾಳಿ ಬಂದಿದ್ದಾನೆ. ಇಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ವಿಗ್ರಹ ಇದೆ ರೀ, ಸ್ಟ್ಯಾಚು. ಇದು ಒಂದು ತುಂಬ ಚೆನ್ನಾಗಿತ್ತು ರೀ. ಇಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮ ಇದ್ದಾರೆ ರೀ. ಇಲ್ಲಿ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಸಾರಥಿಯಾಗಿ ನಿಂತಿದ್ದಾನೆ. ಕೃಷ್ಣನ ಒಂದು ಸನ್ನಿಧಾನದಲ್ಲಿ ಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ದೇವರದ ಒಂದು ಧ್ಯಾನ ಮಾಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ಸಂತೋಷ ಖುಷಿ ಆಗ್ತದೆ. ಇಲ್ಲಿ ನೋಡಿ, ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲಿಕ್ಕೆ ತನ್ನ ಎಲ್ಲ ಪರಿವಾರದೊಂದಿಗೆ ನಾನು ಯುದ್ಧ ಹೇಗೆ ಮಾಡುವುದು ಅಂತ ಕೇಳಿದಾಗ ಅವಾಗ ಕೃಷ್ಣ ಹೇಳ್ತಿದ್ದಾನೆ, ಯುದ್ಧದಲ್ಲಿ ಪರಿವಾರ ಎಲ್ಲರೂ ನಮ್ಮವರಾದರೆ ಯುದ್ಧ ಹೇಗೆ ಆಗ್ತಾಯಿತ್ತು, ಅದಕ್ಕೆ ಯುದ್ಧದಲ್ಲಿ ಅದೆಲ್ಲ ಬಿಟ್ಬಿಟ್ಟು ಮೊದಲು ಯುದ್ಧ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಇಲ್ಲಿ ನೋಡ್ರಿ, ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಹೊರಗೆ ಬಂದಮೇಲೆ ದೇವಸ್ಥಾನದ ಎದುರುಗಡೆನೇ ಇದು ಒಂದು ಶಾಪ್ ಇದೆ ರೀ. ಇಲ್ಲಿ ನಿಮಗೆ ಬೇಕಾದ ಎಲ್ಲ ದೇವ್ರದ ಮೂರ್ತಿ ಎಲ್ಲ ಸಿಗ್ತದೆ ಶ್ರೀಕೃಷ್ಣಂದ್ರಿ. ಆಮೇಲೆ ಒಳಗಡೆ ಹೋದರೆ ವೆರೈಟಿ ಎಲ್ಲ ಸಿಗ್ತದೆ. ನಿಮ್ಗೆ ಗಂಧ ಸಿಗುತ್ತೆ, ವಿಭೂತಿ ಸಿಗುತ್ತೆ. ಮತ್ತು ಇಲ್ಲೆಲ್ಲ ವಿಡಿಯೋ ಮಾಡೇನ್ರಿ ನಾನು ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಏನೇನಿದೆ, ಏನೇನು ಸಿಗುತ್ತೆ ಅಂತ ನೋಡ್ತಾ ಹೋಗಿ. ಅಲ್ಲೆಲ್ಲ ಒಟ್ಟು ಕೃಷ್ಣಂದೆಲ್ಲ ಪ್ರತಿಯೊಂದು ಸಿಗ್ತದೆ ನೋಡ್ರಿ. ಸ್ಟ್ಯಾಚು ಬಂತು, ಫೋಟೋ ಬಂತು, ಆಮೇಲೆ ಮತ್ತು ಇನ್ನೂ ನೀವು ಹೋದಂಗೆಲ್ಲ
ಒಳಗಡೆ ಅಂಗಡಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ರೀ. ಎಲ್ಲ ಥರ ಪುಸ್ತಕದ್ದು ಸಿಗ್ತದ್ರಿ ದೇವ್ರದ್ದು. ಇಲ್ಲಿ ನೋಡ್ರಿ ಶ್ರೀಕೃಷ್ಣ ಕಣ್ಣು ಮುಚ್ಕೊಂಡು ಕಣ್ಣು ತೆಗಿತಾ ಇದ್ದೇನೇನೋ ಅಂತ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಕ್ಷ್ಮವಾಗಿ ನೋಡ್ತಾ ಹೋಗ್ರಿ ಫೋಟೋನ್ನೇ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೃಷ್ಣ ಕಣ್ಣು ಮುಚ್ತಾನೆ, ಕಣ್ಣು ತೆಗಿತಾ ಇದ್ದೇನೇನೋ ಅನಿಸುತ್ತೆ. कसं प्रभूजी 350 कमी नाही का? कमी काय करत नाही. ಇವತ್ತಿನ ಸುಭಾಷಿತ: ನಿಲ್ಲಲು ಕಲಿಸಿದ ನಮ್ಮ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಬೇಕು. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಸಹ ನಮ್ಮ ಆದ್ಯತೆಯಾಗಬೇಕು ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.